ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ 7 ಮೇ 2026 ನಡೆಯುವಂಥ ಹಿಸ್ಟ್ರಿ ಇತಿಹಾಸ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮ್ದು ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತವಣ್ಣ. ಇದರಲ್ಲಿರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಹಾಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರು ಈಸಿಯಾಗಿ ಪಾಸ್ ಆಗ್ಬೋದು. ಯಾರೆಲ್ಲ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಿರುವಂಥ ಸೆಕೆಂಡ್ ಪಿ ವಿದ್ಯಾರ್ಥಿಗಳು ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಸ್ಕೋರ್ನ ಮಾಡೋಕ್ಕೋಸ್ಕರ ಈ ಎಕ್ಸಾಮ್ನ ಬರೀತೀರಾ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದ್ರೆ 5x1 ಅಂದರೆ 5 MCQ ಕ್ವಶನ್ಸ್ ಇರುತ್ತೆ. ಭಾಗ ಎ ಅಲ್ಲಿ ಬಂದ್ಬಿಟ್ಟು ಕೊಟ್ಟಿರುವ ಆಯ್ಕೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಇರುತ್ತೆ. ಸೊ ಮೊದಲನೇದಾಗಿ ನೋಡೋದಾದ್ರೆ ಮಹಾಂಜೋದಾರ ಪದದ ಅರ್ಥ ಏನು? ಮಹಾಂಜೋದಾದರ ಪದದ ಅರ್ಥ ಬಂದ್ಬಿಟ್ಟು ಮಡಿದವರ ದಿಬ್ಬ ಅಂತ. ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ, ಸೊ ಸುಲೈಮಾನ್ ಅಂತ ಇದೆಯಲ್ಲ, ಸಿ ಆಪ್ಷನ್ ಅನ್ನೋದು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಸೊ ಇದಕ್ಕೆ ಬಂದ್ಬಿಟ್ಟು ರಾಜ ತೋದರಮಲ್ಲ ಅಂತ ಇದೆ. ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ರಾಜ ತೋದರಮಲ್ಲ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಸಿಂಪಲ್ ಆಗಿ ಕೆಳಗಡೆ ಆನ್ಸರ್ ಇರುತ್ತೆ. ಸೊ ಅದು ನೋಡ್ಬಿಟ್ಟು ಬರೆಯೋದು. ಸೊ ಈಸಿಯಾಗಿ ಬರಿಬೋದು. ಇದನ್ನ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಸಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. 1 2 3 ಸರಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಇದು ಸರಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗಿರುತ್ತೆ, ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಸಮುದ್ರ ಮಾರ್ಗದ ಮೂಲಕ ಭಾರತದ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ ಪೋರ್ಚುಗೀಸರು. ಬಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಪೋರ್ಚುಗೀಸರು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಥರ 5 MCQ ಕ್ವಶನ್ಸ್ ಇರುತ್ತೆ. ಈಸಿಯಾಗಿ ಇದರಲ್ಲಿ ನೀವು ಸ್ಕೋರ್ ಅನ್ನೋದು ಮಾಡ್ಬೋದಾಗಿರುತ್ತೆ. ಇನ್ನು 5x1 ಅಂದರೆ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಮೇಲ್ಗಡೆ ಆನ್ಸರ್ ಇರುತ್ತೆ, ಕೆಳಗಡೆ ಫಿಲ್ ಮಾಡೋದು. ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಅಂತ ಕೇಳಿದರೆ ಸ್ವಸ್ತಿಕ್ ಅನ್ನೋದು ಜೈನ ಧರ್ಮದ ಚಿಹ್ನೆ ಆಗಿರುತ್ತೆ. ಅಲುರುನಿಯ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಕಿತಾಬ್ ಉಲ್ ಹಿಂದ್ ಅಂತ ಇದೆಯಲ್ಲ, ಸೊ ಅದು ಆನ್ಸರ್ ಆಗಿರುತ್ತೆ. ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಯಾರು? ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಅಲ್ಲಮ ಪ್ರಭು ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಭಾರತದ ಬ್ರಿಟಿಷರ ಮೊದಲ ರಾಜಧಾನಿ ಬಾಂಬೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ಫಿಲ್ ಮಾಡಬೇಕಾಗುತ್ತೆ. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳ ಪತ್ರಿಕೆ ಯಾವುದು? ಸೌವದ ಕೌಮದಿ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಮೇಲ್ಗಡೆ ಆನ್ಸರ್ ಇರುತ್ತೆ, ಕೆಳಗಡೆ ಫಿಲ್ ಮಾಡೋದು ಜಸ್ಟ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ 5 ಅಂದರೆ ಹೊಂದಿಸಿ ಬರೀರಿ. 5x1 5 ಮಾರ್ಕ್ಸ್ ಸಿಗಿರುತ್ತೆ ಇದು. ಫಸ್ಟ್ನೇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಲ್ಮಿಡಿ ಶಾಸನ ಆಗಿರುತ್ತೆ. ಫಸ್ಟ್ನೇದಕ್ಕೆ ಹಲ್ಮಿಡಿ ಶಾಸನ. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟು ಚಿಕ್ಕದೇವರಾಯ ಒಡೆಯರು ಬಂದ್ಬಿಟ್ಟು ನವಕೋಟಿ ನಾರಾಯಣ ಅನ್ನೋದು ಆನ್ಸರ್ ಆಗುತ್ತೆ. ಲೂಯಿಸ್ ಬೆಂತಾವ್ ಬೌರಿಂಗ್ ಅಂತ ಇದೆಯಲ್ಲ, ಸೊ ಅವ್ರಿಗೆ ಬಂದ್ಬಿಟ್ಟು ಮೈಸೂರು ಕಮಿಷನರ್ ಅಂತ ಇದೆಯಲ್ಲ, ಅದು ಆನ್ಸರ್ ಆಗುತ್ತೆ. ಸಿದ್ದಪ್ಪ ಕಂಬಳಿ ಅಂತ ಇದೆಯಲ್ಲ, ಇದಕ್ಕೆ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಥರ ಹೊಂದಿಸಿ ಬರೀರಿ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 5x1 ಅಂದರೆ 1 ಮಾರ್ಕ್ಸಿಂದು 5 ಕ್ವಶನ್ಸ್ ಇರುತ್ತೆ. ಸೊ ನೋಡ್ಕೊಳ್ಳಿ. ಸಿಂಧು ನಾಗರಿಕತೆ ವೈಶಿಷ್ಟ್ಯ ಲಕ್ಷಣ ಯಾವ್ಯಾವು? ಕುಡುಬಲೈ ಎಂದರೇನು? ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ಬೀದರ್ನಲ್ಲಿರುವ ಮದ್ರಾಸ್ ನಿರ್ಮಿಸಿದವರು ಯಾರು? ದ್ವೈತ ಪದದ ಅರ್ಥವೇನು? ಹಾಗೆ ಬ್ರಿಟಿಷ್ ಬಂಗಾಳ ಏಕೆ ವಿಭಜಿಸಿದರು? ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡಿರಿ, ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗೆ 8x2 ಅಂದರೆ 2 ಮಾರ್ಕ್ಸ್ನ 8 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ 3 6 9 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು 8 ಕ್ವಶನ್ಸ್ನ ಯಾವ್ದಾದ್ರು 8 ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಸೊ ನಾನು ಜಸ್ಟ್ ಟಿಕ್ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಎಲ್ಲ ಕ್ವಶನ್ಸ್ನ ಓದ್ಕೊಂಡು, ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರೆ ನೀವು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನು ತಗೋಬೋದು. ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ಕವಿರಾಜ ಮಾರ್ಗ ಪ್ರಕಟದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು? ಹಾಗೆ ಮಸೋಲಿಥಿಕ್ ಪದದ ಅರ್ಥವೇನು? ಸಿಂಧು ನಾಗರಿಕತೆ ಅತ್ಯಂತ 2 ಕಾರಣಗಳನ್ನು ತಿಳಿಸಿ. ಮಹಾಪರಿತ್ಯಾಗ ಎಂದರೇನು? ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಐತಿಹಾಸಿಕ ಮೂಲಾಧಾರಗಳನ್ನು ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ. 2ನೇ ತೈರನ್ ಯುದ್ಧ ಯಾರ್ಯಾರ ನಡುವೆ ನಡೆಯಿತು? ಸೊ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ. ಸೊ ಈ ಥರದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಇದಿಷ್ಟು ನೋಡ್ಕೊಂಡಿರಿ. ಹಾಗೆ ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? 2 ಸೂಫಿ ಪಂಥಗಳನ್ನು ಹೆಸರಿಸಿ. ದೈನಂದಿನ ಸಂಸ್ಕೃತಿಯ ತಂದೆ ತಾಯಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಭಾಗ ಸಿ ಬಂದ್ಬಿಟ್ಟು
2x5 ಅಂದರೆ 5 ಮಾರ್ಕ್ಸಿಂದ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇದರಲ್ಲಿ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ, ಯಾವುದಾದ್ರು 2 ಕ್ವಶನ್ನ ಅಟೆಂಡ್ ಮಾಡಿ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ತಾಳಿಕೋಟೆ ಕದನ ಕಾರಣ ಮತ್ತು ಪರಿಣಾಮಗಳು ಯಾವ್ಯಾವು? ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಬ್ರಿಟಿಷ್ ಆಡಳಿತವನ್ನು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ ಕುರಿತು ಬರೆಯಿರಿ. ಸೊ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಒಂದು ಕಂಪ್ಲೀಟ್ PDF ನ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ನನ್ನ ಚಾನಲಲ್ಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ಅದೆಲ್ಲ PDF ಸಿಗುತ್ತೆ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ಹೋಗಿ ನೋಡ್ಬೋದು. ಆ ವಿಡಿಯೋನ ನೋಡಿಕೊಂಡು ಅದರಲ್ಲಿ ಒಂದಷ್ಟು ಕ್ವಶನ್ಸ್ನ ಹೇಳಿದ್ದೀನಿ. ಅದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಬರುತ್ತೆ ಅದಿಷ್ಟು ಕ್ವಶನ್ಸಲ್ಲಿ. ಹಾಗೆ 2x10 ಅಂದರೆ 10 ಮಾರ್ಕ್ಸಿಂದ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿತ್ತು. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅಕ್ಬರ್ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಭಾರತ ರಾಷ್ಟ್ರೀಯ ಚಳವಳಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿ. ಇದು 3 ಕ್ವಶನ್ಸ್ ಪಕ್ಕಾ ನೋಡ್ಕೊಂಡಿರಿ. ಇವು 3 ಕ್ವಶನ್ಸಲ್ಲಿ 2 ಕ್ವಶನ್ ಫಿಕ್ಸ್ 10 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಭಾಗ ಈ ಬಂದುಬಿಟ್ಟು ಕಾಲಾನುಕ್ರಮ ಬರೆಯಿರುತ್ತೆ. ಅಂದರೆ ನೀವು ಇಸ್ವಿ ಅದನ್ನ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡ್ರೆ ಅಂದರೆ ಸೊ ಯಾವುದು ಯಾವ ಟೈಮಲ್ಲಿ ನಡೀತೆ ಅಂತ ಸೊ ಆರ್ಡರ್ ವೈಸಲ್ಲಿ ಬರಿಬೇಕಾಗುತ್ತೆ. 4x1 4 ಮಾರ್ಕ್ಸಿಗೆ ಇರುತ್ತಿದ್ದು. ನೆಕ್ಸ್ಟು 5x2 ಅಂದರೆ 5x2 ಅಂದರೆ ಇದು ಒಂದು ಮ್ಯಾಪ್ನ ಕೊಟ್ಟಿರ್ತಾರೆ. ಐತಿಹಾಸಿಕ ಸ್ಥಳಗಳನ್ನು 4 ಸ್ಥಳಗಳನ್ನು ಗುರುತಿಸಬೇಕು. ಸೊ ಆ 4 ಸ್ಥಳಗಳ ಬಗ್ಗೆ ಕಂಪ್ಲೀಟಾಗಿ ಬರಿಬೇಕಾಗಿರುತ್ತೆ. ಇದಕ್ಕೆ ನಿಮಗೆ 5 ಮಾರ್ಕ್ಸ್ 5x2 2 ಸೇರಿಸಿ ಮ್ಯಾಪಲ್ಲಿ ಗುರುತಿಸೋಕ್ಕೆ ಮತ್ತು ಅದ್ರ ಬಗ್ಗೆ ಬರೆದಿದ್ದಕ್ಕೆ ಸೇರಿಸಿ ನಿಮಗೆ 10 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಿಮಗೆ ಲಾಸ್ಟಿಗೆ ಇರುತ್ತೆ. ಅಂದರೆ ನಿಮ್ಮ ಗೈಡ್ ಅಥವಾ ಬುಕ್ನ ಲಾಸ್ಟ್ಗೆ ಇರುತ್ತೆ. ಸೊ ಅಲ್ಲಿ ಓದ್ಕೋಬೋದು. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಚಾನಲಲ್ಲಿ ಸಿಗುತ್ತೆ, ಲಾಸ್ಟಿಗೆ ಹೋಗಿ ನೋಡ್ಬೋದು ಅಂತ ಹೇಳ್ತಾ. ಸೊ ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡೋದಾದರೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ತಾ ಹೋಗಿ. ನಾನು ಜಸ್ಟ್ ಸ್ಪೀಡಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಕ್ವಶನ್ಸ್ನ ಓದ್ಕೊಳ್ತಾ ಹೋಗಿ. ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ವಶನ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೇ ರೀತಿಯಾದ ನೆಕ್ಸ್ಟ್ ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರ್ನ ಹಾಕ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.